ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಗೆಳೆಯ ಅಂದಿಗೂ ಇಂದಿಗೂ ಎಂದೆಂದಿಗೂ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಸೂರ್ಯ ಉದಯದ ಸಮಯದಲ್ಲಿ ನಮ್ಮ ಮನೆಯ ಮೇಲಿನಿಂದ ಸೂರ್ಯನ ದರ್ಶನದ ವಿಡಿಯೋವನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕನ್ನು ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ದಯಮಾಡಿ ಶೇರನ್ನು ಮಾಡಿ ಸ್ನೇಹಿತರೆ. ನೋಡಿ, ಬೆಳಗಿನ ಜಾವದಲ್ಲಿ ಸೂರ್ಯನ ಉದಯ ಅಂದರೆ ಸೂರ್ಯನ ಉದಯ ಆದ ನಂತರ ಈ ಸಮಯದಲ್ಲಿ ಸೂರ್ಯನ ಶಾಖವನ್ನು ಮೈಗೆ ಪಡೆಯೋದ್ರಿಂದ ವಿಟಮಿನ್ ಡಿ ನಮಗೆ ನೇರವಾಗಿ ದೇಹಕ್ಕೆ ಸಿಗುತ್ತೆ ಸ್ನೇಹಿತರೆ. ಇದು ನಮ್ಮ ಮನೆಯ ಮೇಲಿನಿಂದ ವಿಡಿಯೋನ ಡೈರೆಕ್ಟಾಗಿ ಪ್ರಕೃತಿಯ ಮಡಿಲಲ್ಲಿ ವಿಡಿಯೋ ಅಂತಾರಲ್ಲ, ಆ ರೀತಿಯಲ್ಲಿ ನಾನು ಈ ವಿಡಿಯೋನ ಶೂಟ್ ಮಾಡಿದ್ದೀನಿ. ನೋಡ್ಬೋದು ಸ್ನೇಹಿತರೆ, ನಮ್ಮ ಮನೆ ಮೇಲಿಂದ ನೋಡಿದ್ರೆ ಎಲ್ಲ ತೆಂಗಿನ ಮರಗಳು, ನಮ್ಮ ಮನೆಯ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ತೆಂಗಿನ ಮರಗಳು, ಅರಳಿ ಮರ, ಇಪ್ಪೆ ಮರ ಎಲ್ಲವೂ ಕೂಡ ಕಾಣಿಸ್ತವೆ. ಹಿಂಗೆ ನೋಡ್ಬೋದು, ಎಷ್ಟು ದೂರ ನೋಡಿದ್ರು ತೆಂಗಿನ ತೋಟಗಳು. ಅಲ್ಲಿ ಮುಂದಕ್ಕೆ ದೊಡ್ಡ ದೊಡ್ಡ ಲಾಂಗ್ ಬಿಲ್ಡಿಂಗ್ಸ್ ಕಾಣ್ತಿದೆಯಲ್ಲ, ಅದೇ ಆಚಾರ್ಯ ಕಾಲೇಜು ಫ್ರೆಂಡ್ಸ್. ನೋಡ್ಬೋದು, ನೋಡಿ ಹೊಂಗೆ ಮರಗಳು. ತುಂಬ ಬೇಸಿಗೆ ಕಾಲಕ್ಕೆ ತುಂಬಾ ಚೆನ್ನಾಗಿರ್ತಕ್ಕಂತಹ ಬೆಂಗಳೂರಿನ ಹೊರವಲಯದಲ್ಲಿರ್ತಕ್ಕಂತಹ ಆಚಾರ್ಯ ಕಾಲೇಜ್ ಬಳಿ ಇರ್ತಕ್ಕಂತಹ ತಮ್ಮೇನಹಳ್ಳಿ ಇದು. ನೋಡ್ಬೋದು ಸೂರ್ಯನ ಉದಯ. ಮತ್ತೊಮ್ಮೆ ನೋಡಿ ಸ್ನೇಹಿತರೆ, ಇದು ತೆಂಗಿನ ಮರಗಳು ಇವೆಲ್ಲ ತುಂಬ ಚೆನ್ನಾಗಿದೆ. ಬೆಂಗಳೂರು ಸಿಟಿ ಆದ್ರೂ ಸಹಿತ ಹಳ್ಳಿ ಥರನೇ ವಾತಾವರಣ ನಾವಿಲ್ಲಿ ನೋಡ್ಬೋದು. ಹಕ್ಕಿಗಳ ಕಲರವ ನೋಡಿ, ಮೈನಾ, ಅನೇಕ ರೀತಿಯ ಪಕ್ಷಿಗಳನ್ನ ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ ಸ್ನೇಹಿತರೆ. ನೋಡಿ, ಅದು ರಾಮಫಲ ನಮ್ಮ ಮನೆ ಮೇಲಿಂದ ನೋಡ್ತಾ ಶೂಟ್ ಮಾಡ್ತಾರೆ ವಿಡಿಯೋ. ಇದು ನೋಡ್ಬೋದು, ನಮ್ಮ ಮನೆಯ ಪಕ್ಕದಲ್ಲೇ ಸೀಬೆ ಗಿಡ, ಪಪ್ಪಾಯಿ ಗಿಡ, ರಾಮಫಲ ಗಿಡ, ಅನೇಕ ತೆಂಗಿನ ಮರಗಳಿದ್ದಾವೆ. ನೋಡಿ, ಬಾದಾಮಿ, ಕಾಡು ಬಾದಾಮಿ ಅಂತಾರಲ್ಲ ಅದು, ಗಸಗಸೆ ಮರ ನೋಡ್ಬೋದು ಸ್ನೇಹಿತರೆ. ನೋಡಿ, ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಕ್ಷಣೆ ಮಾಡಿ. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಗೆಳೆಯನಿಗೆ ಒಂದು ಲೈಕನ್ನು ಕೂಡ ಮಾಡಿ ಸ್ನೇಹಿತರೆ. ನೋಡ್ಬೋದು, ಪಾರಿವಾಳಗಳಂತೂ ತುಂಬಾ ಇದ್ದಾವೆ. ನೋಡ್ಬೋದು, ಎಲ್ಲ ವಾಟರ್ ಟ್ಯಾಂಕ್ಗಳ ಮೇಲೆ ಕೂಡ ನಮ್ಮ ಮನೆ ಮೇಲೆ ಟ್ಯಾಂಕ್ಗಳು ಕೂಡ ಕೂತಿದೆ ನೋಡಿ ಪಾರಿವಾಳಗಳು. ಇನ್ನು ಹತ್ತಿರದಿಂದನೇ ಕೂಡ ತೆಂಗಿನ ಮರ ಕೂಡ ಫಾರ್ಮ್ ಮಾಡೋದು. ನಾವು ಕೂಡ ಏನಪ್ಪ ಅಂತಂದರೆ ಯಾವುದೇ ಕೆಮಿಕಲ್ಸ್ನ ಬೆಳೆಸ್ದೆ ನಾವು ನಮ್ಮ ಮನೆ ಮುಂದೆ ಒಂದು ತೆಂಗಿನ ಮರನ ಹಾಕಿದ್ದೀವಿ. ತೆಂಗಿನ ಮರದಲ್ಲಿ ನೋಡ್ಬೋದು ಸ್ನೇಹಿತರೆ, ತುಂಬ ತೆಂಗಿನಕಾಯಿಗಳು ಬಿಟ್ಟಿದೆ ನೋಡಿ. ನಮ್ಮ ತೆಂಗಿನ ಮರ ನೋಡೋದಕ್ಕೆ ಒಂದು ಬ್ಯೂಟಿಫುಲ್ ಸ್ನೇಹಿತರೆ. ನಾನು ಹುಟ್ಟಿದ ಸಮಯದಲ್ಲಿ ನಮ್ಮ ಅಜ್ಜಿ ಹಾಕಿದ್ರಂತೆ ತೆಂಗಿನ ಮರ. ನೋಡಿ, ಈಗ ಎಷ್ಟು ಉದ್ದ ಬೆಳೆದು ನಿಂತಿದೆ. ಅಲ್ಲಿ ಪಕ್ಕ ಅಲ್ಲಿ ಕೂಡ ಪಿಜಿಯಾನ್ಸ್ ಇದ್ದಾವೆ. ತುಂಬ ಪಿಜಿಯಾನ್ಸ್, ನಮಗೂ ತುಂಬ ಪಿಜಿಯಾನ್ಸು, ಪಿಕಾಕ್ ಜಾಸ್ತಿ ಸ್ನೇಹಿತರೆ. ಮ್ಯಾಂಗೋ ಮರನೂ ಇದೆ ಮನೆ ಮುಂಭಾಗದಲ್ಲಿ. ತುಂಬಾ ಚೆನ್ನಾಗಿ ಹಣ್ಣುಗಳನ್ನ ಬಿಟ್ಟಿದೆ, ಕಾಯಿಗಳು ಬಿಟ್ಟಿದೆ. ಇನ್ನೇನು ಹಣ್ಣಿಗೆ ಬಂದಿದ್ದಾವೆ. ಹಣ್ಣನ್ನ ತಿನ್ನೋದಕ್ಕಂತೂ ಸೂಪರ್ ಟೇಸ್ಟ್ ಸ್ನೇಹಿತರೆ. ಮನೆ ಮುಂದೆ ನೋಡ್ಬೋದು, ಹಾಗೆ ಬೇವಿನ ಮರ, ತುಂಬಾ ಚೆನ್ನಾಗಿದೆ ನಮ್ಮೂರು. ವಿಟಮಿನ್ ಡಿ ಬೇಕು ಅಂತ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ
ಬೆಳಕಿಗೆ ಮೈಯನ್ನು ಕೊಡಬೇಕು. 9-9:30 ಒಳಗಡೆ ನಾವು ಯಾರು ಬಿಸಿಲನ್ನು ಜಾಸ್ತಿಯಾಗಿ ಅಂದರೆ ಜಾಸ್ತಿ ಹಂಗೆ ತುಂಬ ಜಾಸ್ತಿ ಅಲ್ಲ, 10-15 ನಿಮಿಷ ಬಿಸಿಲನ್ನು ಕಾಯಿಸೋದ್ರಿಂದ ವಿಟಮಿನ್ ಡಿ ಸಿಗುತ್ತೆ. ವಿಟಮಿನ್ ಡಿ ಕೊರತೆ ಉಂಟಾದರೆ ಅನೇಕ ರೋಗಗಳು ಬರ್ತವೆ. ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಡಾಕ್ಟ್ರ್ ಹತ್ರ ಇಂಜೆಕ್ಷನ್ಸು ಟ್ಯಾಬ್ಲೆಟ್ಸ್ ತಗೊಳ್ಳೋ ಬದಲಾಗಿ ಡೈಲಿ ಒಂದು 5-10 ನಿಮಿಷ ನಾವು ಸೂರ್ಯನ ಬಿಸಿಲನ್ನು ಕಾಯಿಸೋದು ಉತ್ತಮ ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು 5-10 ನಿಮಿಷ, ಏನೇ ಟೈಮ್ ಇರಲಿ 5-10 ನಿಮಿಷ ನಾವು ವಿಟಮಿನ್ ಡಿಗೋಸ್ಕರ ಅಂದರೆ ಸೂರ್ಯನ ಬೆಳಕನ್ನು ನಮ್ಮ ಮೈಗೆ ಆ ಕಿರಣಗಳನ್ನ ಹೊಚ್ಚೋದಕ್ಕೋಸ್ಕರ ಟೈಮನ್ನು ಇಡೋಣ, ಮೀಸಲಿಡೋಣ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕನ್ನು ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಶೇರನ್ನು ಮಾಡಿ ಸ್ನೇಹಿತರೆ. ಮತ್ತೊಮ್ಮೆ ಈ ವಿಡಿಯೋದೊಂದಿಗೆ ನಾನು ಸಿಗ್ತೇನೆ. ಮುಂದಿನ ವಿಡಿಯೋದಲ್ಲಿ ವಿಳೆದೆಲೆನ ಬೆಳೆಸೋ ವಿಧಾನ ಮತ್ತು ಅದನ್ನು ಯಾವ ರೀತಿ ಮಾಡಬೇಕು, ಗಿಡವನ್ನು ಯಾವ ರೀತಿ ಬೆಳೆಸಬೇಕು, ನೀರಿನ ಯಾವ ರೀತಿ ಹಾಕಬೇಕು, ಮತ್ತು ಅದರಿಂದ ವಿಳೆದೆಲೆ ಬಳಸೋದ್ರಿಂದ ಏನು ಉಪಯೋಗ, ದೇಹಕ್ಕೆ ನಾವು ಉಪಯೋಗ, ಆರ್ಥಿಕವಾಗಿ ಏನು ಉಪಯೋಗ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವೀಕ್ಷಣೆ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕನ್ನು ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಶೇರನ್ನು ಮಾಡಿ ಸ್ನೇಹಿತರೆ. ಬಿಸಿಲಿನ ಕಾಲಕ್ಕೆ ಎಳ್ನೀರು ನೋಡ್ಬೋದು. ಎಳ್ನೀರು ತುಂಬಾ ಒಳ್ಳೆಯದು. ದೇಹ ತಂಪಾಗಿರಬೇಕು ಅಂದರೆ ಅತಿಯಾಗಿ ಎಳ್ನೀರನ್ನು ಮತ್ತು ಹಣ್ಣುಗಳನ್ನು ಬಳಸಬೇಕು, ಉಷ್ಣಾಂಶದಿಂದ ತಪ್ಪಿಸಿಕೊಳ್ಳಲು. ಇದು ಕೂಡ ತುಂಬ ಒಳ್ಳೆಯದು ಸ್ನೇಹಿತರೆ. ಹಾಗಾಗಿ ನೀವು ಪ್ರತಿನಿತ್ಯ ಆಗಲಿಲ್ಲ ಅಂದರೂ ವೀಕ್ಲಿ 1 ಟೈಮ್ ಆದ್ರೂ ಒಂದು ಎಳ್ನೀರನ್ನು ಕುಡೀರಿ, ಮಜ್ಜಿಗೆ ಕುಡೀರಿ. ಬಿಸಿಲು ಜಾಸ್ತಿ ಇದೆ, ಕಲ್ಲಂಗಡಿ ಹಣ್ಣನ್ನು ಸೇವನೆ ಮಾಡಿ, ತುಂಬ ಒಳ್ಳೆಯದು ಸ್ನೇಹಿತರೆ. ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ದಯಮಾಡಿ ತಂಪಾದ ಪದಾರ್ಥಗಳನ್ನು ಬೇಸಿಗೆ ಟೈಮಲ್ಲಿ ಬಳಸಿ. ಮತ್ತೊಮ್ಮೆ ಹೇಳ್ತಾಯಿದ್ದೀನಿ, ಸೂರ್ಯನ ಕಿರಣಗಳಿಗೆ ಮೈಯನ್ನು ಒಡ್ಡಿ ಆರೋಗ್ಯವಾಗಿರಿ ಸ್ನೇಹಿತರೆ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.